ಸಿಂಪಲ್ಲಾಗಿ ಆರಾಮ್ಸೆ ಯಾವುದೇ ತರಕಾರಿ ಇಲ್ಲ ಅಂದ್ರೂ ಕೂಡ ಆರಾಮ್ಸೆ ಸಿಂಪಲ್ಲಾಗಿ ಈ ಥರ ಒಂದು ಚಟ್ನಿ ಮಾಡ್ಕೊರಿ. ರೊಟ್ಟಿ ಚಪಾತಿಗೆ ಅನ್ನಕ್ಕೆ ಮತ್ತು ದೋಸೆಗೆ ಎಲ್ಲದಕ್ಕೂ ಬರುತ್ತೆ ಫ್ರೆಂಡ್ಸ್. ಇಡ್ಲಿ ಅದಂಗೆ ದೊಡ್ಡ ದೊಡ್ಡ ಸೈಜ್ನಾಗ ಆ ಥರ ರೆಸಿಪಿ ಆಗ ನೋಡಿರಿ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಮನೆ ಮಗಳು ತ್ರಿವೇಣಿ ಮಾಡುವ ನಮಸ್ಕಾರಗಳು. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಸೂಪರ್ ಆದಂಥ ಒಂದು ರೆಸಿಪಿ ತೊಗೊಂಡು ಬಂದೀನಿ. ಅದು ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅದು ಹೊಸ ರೆಸಿಪಿನೇ ಅನ್ಕೋಬೋದು ಫ್ರೆಂಡ್ಸ್. ಅದನ್ನು ನಾನು ಮಾಡ್ತಾ ಇದ್ದೀನಿ. ಅದೊಂದು ತಿಂದರೆ ನಿಮ್ಗೆ ಏನಾಗುತ್ತೆ, 4 ಪಡ್ಡು ತಿನ್ನೋ ಬದಲಿ ಅದು ಒಂದು ತಿಂದರೆ ನಿಮ್ಗೆ ಹೊಟ್ಟೆನೇ ತುಂಬ ಹೋಗುತ್ತೆ ನೋಡ್ರಿ. ದೊಡ್ಡವರಾದರೆ 2 ತಿನ್ಬೋದು, ಚಿಕ್ಕವರಾದ್ರೆ ಅದು ಒಂದು ತಿಂದರೆ ಹೊಟ್ಟೆ ತುಂಬ ಹೋಗ್ಬಿಡ್ತದ್ರಿ. ಆ ಥರ ಒಂದು ರೆಸಿಪಿ ತೊಗೊಂಡು ಬಂದೀನಿ ಫ್ರೆಂಡ್ಸ್. ತುಂಬಾ ಅದ್ಭುತವಾಗಿದೆ. ಅದನ್ನು ಕೂಡ ನೀವು ನೋಡ್ರಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತಂದ್ರೆ. ಮಾಮೂಲಿ ದೋಸೆ ಇಟ್ಟಿರುತ್ತಲ್ಲ ಅದರಲ್ಲಿದೆ ಮಾಡ್ಬೋದು. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ, ನೋಡ್ಕೊಂಬನ್ನಿರಿ. ನೋಡಿ ಫ್ರೆಂಡ್ಸ್, ಇದು ರೇಷನ್ ಅಕ್ಕಿ ತೊಗೊಂಡು ನಾನು ಇದರಲ್ಲಿದ್ದ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇದು ಎಷ್ಟಂದ್ರೆ ಈ ಬಟ್ಟಲಿದ್ದ 3.5 ತೊಗೊಂಡೇನಿ ರೀ. ಅದಕ್ಕೆ ನಾನು ಎಷ್ಟು ಉದ್ದಿನಬೇಳೆ ಹಾಕ್ಕೊತೀನಿ ರೀ. ಇದರೊಳಗೆ ಹಾಕ್ಬಿಡ್ತೀನಿ. ಮತ್ತು ಏನೆಲ್ಲ ತೊಗೋತೀನಿ ಅನ್ನೋದು ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಇನ್ನೂ ಒಂದು 2 ಐಟಮ್ಸ್ ಹಾಕಬೇಕು, ಅದಕ್ಕೋಸ್ಕರ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಏನು ತೊಗೊಳ್ತೀನಿ ಅಂತ ಅನ್ನೋದು ಕೂಡ ಹೇಳ್ತೀನಿ. ಯಾವ ರೆಸಿಪಿ ಮಾಡ್ತೀನಿ ಅಂತ ಅನ್ನೋದು ಹೇಳ್ತೀನಿ. ತುಂಬಾ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರ್ತಾವೆ, ತುಂಬ ಚೆನ್ನಾಗಿ ಆಗ್ತಾವೆ ಇದು ರೇಷನ್ ಅಕ್ಕಿ ತೊಗೊಳೋದ್ರಿಂದ. ಹಾಗಾಗಿ ನಾನು ಇದೇ ರೇಷನ್ ಅಕ್ಕಿ ತೊಗೊಂಡು ಮಾಡ್ತಾಯಿದ್ದೀನಿ. ನೀವು ಯಾವ್ದು ಅಕ್ಕಿ ತೊಗೊಂಡು ಮಾಡ್ತೀರ ಅನ್ನೋದು ನನಗೆ ಕಾಮೆಂಟ್ಸ್ದಾಗ ತಿಳಿಸ್ರಿ ವಿಡಿಯೋ ನೋಡಿದ ಮೇಲೆ. ಹಾಗಾಗಿ ಈಗ ಇದೆಲ್ಲ 3.5 ತೊಗೊಂಡೇನಿ. ಇದಕ್ಕೆ ನಾನು ಅರ್ಧ ತೊಗೊಂಡೇನಿ ರೀ, ಒಂದು ಸ್ವಲ್ಪ ಕಡಿಮೆ ಅರ್ಧ ತೊಗೊಂಡೇನಿ. ಅಷ್ಟಾದ್ರೆ ಸಾಕಾಗ್ತದೆ ನೋಡಿರಿ. 2 ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟೇ ನಾನು ತೊಗರಿಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇದರೊಳಗೆ ಹಾಕ್ಕೊಂಡ್ಬಿಡ್ತೀನಿ ನಾನು. ಸಪ್ರೇಟ್ ಏನು ನೆನೆಯೋಕ್ಕಿಡಲ್ಲ, ಎಲ್ಲ ಒಟ್ಟಿಗೆ ಇಟ್ಬಿಡ್ತೀನಿ. ಇವಾಗ ನೋಡಿ, ಇದನ್ನೆಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಬೇಕು. 2 ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ಒಂದು 2 ರಿಂದ 3 ಸಲ ಚೆನ್ನಾಗಿ ತೊಳಿರಿ. ಭಾರಿ ಮಸ್ತಾಗಿ ಬರ್ತಾರೆ. ಹಾಕಿಬಿಟ್ಟು ಮಾಡ್ತೀನಿ. ಯಾವಾಗಂತ ಇದು ಅಕ್ಕಿ ರುಬ್ಬಿದ ಮೇಲೆ ಮಾಡ್ತೀನಿ ರೀ. ಹಾಕೋತೀನಿ. ಅದು ಯಾವುದಂತಂದು ಹೇಳ್ತೀನಿ ನೋಡಿರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನ್ಯಾಗ. ಮಿಕ್ಸಲ್ಲಿ ಬರ್ತೀನಿ. ನೀರು ಹಾಕಿ ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಟು ಸಾಯಂಕಾಲ ರುಬ್ಕೊತೀನಿ. ಹೊಸಬ್ರು ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸೂಪರಾಗಿರುವಂಥ ಒಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ನೀವು 4 ತಿನ್ನೋರು ನೀವು ಒಂದೇ ಒಂದು ತಿಂತೀರಾ, ಅಷ್ಟು ಚೆನ್ನಾಗಾಗುತ್ತೆ. ಹಾಗಾಗಿ ಇವಾಗ ರುಬ್ಬಿ ಇಡ್ತಾಯಿದ್ದೀನಿ. ಈಗ ನೋಡಿರಿ, ರುಬ್ಬಿನ್ರಿ. ಈಗ ಮುಚ್ಚಿಟ್ಬಿಡ್ತೀನಿ ರೀ. ಬೆಳಗ್ಗೆ ನಾಷ್ಟಕ್ಕೆ ರೆಡಿ ಆಗ್ತದ್ರಿ. ನೋಡಿ ಫ್ರೆಂಡ್ಸ್, ನಿನ್ನೆ ರಾತ್ರಿ ರುಬ್ಬಿಟ್ಟೀನಿ ನೋಡಿ ಎಷ್ಟು ಚಂದ ಉಬ್ಬಿ ಬಂದಿದೆ. ತುಂಬಾ ಪರ್ಫೆಕ್ಟಾಗಿ ರೆಡಿ ಆಗ್ಯದ ನೋಡ್ರಿ. ಈ ಥರ ಎಷ್ಟೊಂದು ಚೆನ್ನಾಗಿ ಆಗ್ತದೆ ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಿ ಒದಗ್ಯದ ನೋಡ್ರಿ. ಎಲ್ಲ ಕೆಳಗಡೆ
ಕೆಳಗೆಲ್ಲ ಚೆಲ್ಲಿ ಬಿಟ್ಟದ್ರಿ. ಹಾಗಾಗಿ ನಾನು ಚೆಲ್ತದಂದ್ಬಿಟ್ಟು ಒಂದು ತಟ್ಟೆ ಇಟ್ಟಿದ್ದೆ ಅದ್ರ ಬುಡಕ್ಕೆ ಕಡಾಯಿ ನೋಡಿರಿ, ನೋಡಿದರೆ ಗೊತ್ತಾಗುತ್ತೆ. ಇವಾಗ ನಾನು ಇನ್ನೊಂದು ಪಾತ್ರೆಯಲ್ಲೇ ಹಾಕೋತಾ ಇದ್ದೀನಿ ಮಾಡೋಕೆ. ಇವಾಗ ಯಾಕಂದರೆ ಅದರೊಳಗೆ ಉಪ್ಪು ಹಾಕೋದ್ರಿಂದ ಸುಮ್ಮನೆ ಹುಳಿ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಈ ಥರ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಅದು ಯಾವ ರೆಸಿಪಿ ಯಾವ ಥರ ಮಾಡ್ತೀನಿ ಅನ್ನೋದು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ, ನಿಮಗೂ ಇಷ್ಟ ಆಗ್ತದೆ. ಇವಾಗ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿರಿ. ಒಂದು ಸ್ವಲ್ಪ ಶೇಂಗಾ ಬೀಜ ಹುರ್ಕೊತೀನಿ. ಶೇಂಗಾ ಹುರ್ಕೊಂಡು ಇವಾಗ ಚಟ್ನಿ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಆರಾಮ್ಸೆ ಯಾವುದೇ ತರಕಾರಿ ಇಲ್ಲ ಅಂದ್ರೂ ಕೂಡ ಆರಾಮ್ಸೆ ಸಿಂಪಲ್ಲಾಗಿ ಈ ಥರ ಒಂದು ಚಟ್ನಿ ಮಾಡ್ಕೊರಿ. ರೊಟ್ಟಿ ಚಪಾತಿಗೆ ಅನ್ನಕ್ಕೆ ಮತ್ತು ದೋಸೆಗೆ ಎಲ್ಲದಕ್ಕೂ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಇವಾಗ ಶೇಂಗಾ ಬೀಜ ಹುರ್ಕೊತೀನಿ. ಇವಾಗ ಒಂದು ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು ಚಿಕ್ಕದೊಂದು ಟೊಮೆಟೊ, ಇದಕ್ಕೊಂದು ಸ್ವಲ್ಪನೇ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ ಒಂದು ಇಡೀ ನೋಡಿರಿ, ಒಂದು ಇಡೀ ಎಷ್ಟು ಕೊತ್ತಂಬರಿ. ಇದಕ್ಕೆ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ರೀ. ಅಲ್ಲ ಇಲ್ಲ, ಹಾಗಾಗಿ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಲ್ಲನೂ ರುಬ್ಕೊತೀನಿ. ಸ್ವಲ್ಪ ಹುರ್ಕೋಬೇಕು. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ದೋಸೆ ಜೊತೆ ತಿಂತಾರೆ ಮಕ್ಕಳು ಅಂತ ಅಂದ್ಬಿಟ್ಟು ಇವಾಗ ನಾನು ಮಾಡ್ತಾಯಿದ್ದೀನಿ. ಸ್ಕೂಲಿಗೆ ಕಾಯಿ ಚಟ್ನಿ ಅದು ಕಟ್ಟೋದ್ರಿಂದ ಇವಾಗ ಶೆಕೆ ಜಾಸ್ತಿ ಇರೋದ್ರಿಂದ, ಮಳೆ ಬಂದಿಲ್ಲ ಏನಿಲ್ಲ, ಶೆಕೆ ಜಾಸ್ತಿ ಇರೋದ್ರಿಂದ ಚಟ್ನಿ ಹಳಸಿ ಹೋಗ್ತದ್ರಿ. ಹಾಗಾಗಿ ನಾನು ಈ ಥರ ಮಾಡಕತ್ತೀನಿ ರೀ ಕೆಂಪು ಚಟ್ನಿ ನೋಡಿರಿ. ಇವಾಗ ಹುರ್ಕೊಂಡಿನಿ. ಒಂದು ಸ್ವಲ್ಪ ಹಾರಕ್ಕೆ ಬಿಡಮ್ಮ. ಹಾರಿದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಏನು ಮಾಡ್ತೀನಿ, ರುಬ್ಕೊಂಬರಮ್ಮ ನೋಡಿ. ಇವಾಗ ಆರ್ಯವ, ಈಗ ಮಿಕ್ಸಿ ಜಾರಿಗೆ ಹಾಕೋತೀನಿ. ಇವಾಗ ಈರುಳ್ಳಿ, ಹುಣಸೆ ಹಣ್ಣು, ಟೊಮೆಟೊ, ಕೊತ್ತಂಬರಿ ಓಕೆ, ಇಷ್ಟು ರುಬ್ಕೊಂಬರ್ತೀನಿ. ಆನಂತರ ನಾನು ಕೆಂಪು ಖಾರ ಹಾಕ್ಕೋತೀನಿ ಫ್ರೆಂಡ್ಸ್. ಇದು ಪೌಡ್ರ್ ಹಾಕ್ಕೋತೀನಿ. ಇದಕ್ಕೆ ಮೆಣಸಿನ್ಕಾಯಿ ಹಾಕಲ್ಲ, ಕೆಂಪು ಚಿಲ್ಲಿ ಪೌಡ್ರ್ ಹಾಕ್ಕೋತೀನಿ. ಹಾಗಾಗಿ ಒಗ್ಗರಣೆ ಕೊಡಗೆ ಹಾಕ್ಕೊಳ್ಬೇಕಂದಿದ್ದೆ. ಹಾಗಾಗಿ ಇರಲಿ ಬಿಡ್ರಿ, ನಡೀತೆ. ಈ ಥರ ಹಾಕ್ಕೊಂಡೆ ರುಬ್ಕೊಂಡ್ಬಿಡ್ತೀನಿ ಸುಮ್ಮನೆ ಮತ್ತೆಲ್ಲೇ ಅಂತ ಅಂದ್ಬಿಟ್ಟು ಹೋಗಿ ಇದಷ್ಟು ರುಬ್ಕೊಂಡ್ಬರ್ತೀನಿ. ನಾನು ರುಬ್ಕೊಂಬಂದು ಆಮೇಲೆ ಯಾವ ಥರ ಒಗ್ಗರಣೆ ಕೊಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ರುಬ್ಕೊಂಬಂದಿನಿ ನೋಡಿರಿ. ಈ ಥರ ಚೆನ್ನಾಗಿ ರುಬ್ಬಿದ್ರೆ ಸಾಕು. ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿರಿ. ಇವಾಗ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಡ್ತೀನಿ ರೀ. ಎಷ್ಟು ಮಸ್ತ್ ಕಾಣಕತ್ತ ನೋಡಿರಿ. ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಇವಾಗ ಒಗ್ಗರಣೆ ಕೊಡ್ತೀನಿ ರೀ. ಇವಾಗ ಬಿಸಿ ಮಾಡೋಕೆ ಇಟ್ಟೀನಿ. ಎಣ್ಣೆ ಬಿಸಿ ಆಗ್ಯದ್ರಿ. ಇವಾಗ ಸಾಸಿವೆ ಜೀರಿಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡು ಇವಾಗ ಚಟಪಟ ಅನ್ನಕತ್ತ ನೋಡಿರಿ. ಸಾಸಿವೆ ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕೊಂಡ್ರಿ. ಒಂದು ಉದ್ದಿನಬೇಳೆ, ಮತ್ತು ಕಡಲೆಬೇಳೆ. ಇವಾಗ ಹಾಕೋತೀನಿ ರೀ. ಭಾಳ ಮಸ್ತ್ ಆಗ್ತದ. ನೀವು ಒಂದು ಸ್ವಲ್ಪ ಟ್ರೈ ಮಾಡಿರಿ.
ಮಾಡಿಬಿಟ್ಟು ನೋಡಿ ಕಮೆಂಟ್ಸಲ್ಲಿ ತಿಳಿಸ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೀರು ಹಾಕಿನಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಚೆನ್ನಾಗಿ ಕುದೀಲಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ದು ಕೆಂಪು ಚಟ್ನಿ ತುಂಬಾ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಆಗ್ಯದ ನೋಡ್ರಿ. ಎಷ್ಟು ಮಸ್ತ್ ಆಗ್ಯದ ಅಂತ ಹೇಳ್ಬಾರ್ದು, ಅಷ್ಟು ಚೆನ್ನಾಗಿ ಆಗ್ಯದ. ಇವಾಗ ಉಪ್ಪು ಹಾಕೊಂಡು ಕಲಿಸ್ಕೊತೀನಿ ರೀ. ಒಂದು ಬೊಗಣಿಗೆ ಹಾಕೊಂಡೇನಿ ರೀ ಈಗ, ಯಾಕಂದ್ರೆ ಅದ್ರಾಗೆ ಹಾಕಿದ್ರೆ ಏನಾಗ್ತದೆ ರೀ, ಹುಳಿ ಆಗ್ತದೆ ರೀ. ಅದಕ್ಕೆ ನಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ನೋಡಿಕೊಂಡು ಹಾಕೊಂಡು ಮಾಡ್ಕೊಬೋದು ರೀ. ಇಲ್ಲಾಂದ್ರೆ ಅದ್ರಾಗೆ ಅಂತ ಹುಳಿ ಬರೋ ಸಾಧ್ಯತೆ ಇರುತ್ತದೆ. ಅದಕ್ಕೆ ಬೇಡ ನೋಡಿ ತೋರಿಸ್ತೀನಿ ರೀ ನಿಮ್ಗೆ. ಚೆನ್ನಾಗಿ ಒಂಥರ ಬನ್ ಥರ ಉಬ್ಬಿ ಬರ್ತಾವೆ ನೋಡ್ರಿ. ನೀವು ಒಗ್ಗರಣೆ ಪಾತ್ರೆ ಇಟ್ಕೊಂಡೇನಿ ರೀ. ಈಗ ಅದರೊಳಗೆ ಮಾಡ್ತೀನಿ ರೀ. ಗ್ಯಾಸ್ ಹಚ್ಬಿಟ್ಟು ಇವಾಗ ಅದೇ ಪಾತ್ರೆಯಲ್ಲೇ ನಾನು ಮಾಡ್ತೀನಿ. ಏನು ಮಾಡ್ತೀನಿ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ನೋಡ್ತಾ ಹೋಗಿ, ವಿಡಿಯೋ ಸ್ಕಿಪ್ ಮಾಡಿದೆ. ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ತುಂಬಾ ಇಷ್ಟಪಡ್ತೀರಾ ಅಂದ್ಕೊಂಡೇನಿ. ಇಷ್ಟಪಟ್ಟಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಇವಾಗ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನೋಡಿ. ಎಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಬಿಸಿ ಆದ ನಂತರ ಹಿಟ್ಟು ಹಾಕೊಳ್ತೀನಿ. ಯಾವ ಥರ ರೆಡಿ ಆಗುತ್ತೆ ಅನ್ನೋದು ನೋಡಿರಿ. ಸ್ವಲ್ಪ ಕೂಡ ಹಿಟ್ಟು ಅಂಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಆ ಪಾತ್ರೆಯಲ್ಲಿ ರೆಡಿ ಆಗುತ್ತೆ. ಇವಾಗ ಬಿಸಿ ಆಗಿದ್ರೆ ಈಗ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿರಿ. ನಾವು ಡೈಲಿ ಪಡ್ಡು ಮತ್ತು ದೋಸೆ ಮಾಡೋಕ್ಕೆ ಯಾವ ಥರ ರುಬ್ಬಿರ್ತೀವಿ ಹಿಟ್ಟು, ಅದೇ ಥರ ರುಬ್ಬಿದ್ರೆ ಸಾಕ್ರಿ. ಈ ಥರ ರೆಡಿ ಆಗುತ್ತೆ. ಅದ್ರ ಮೇಲೊಂದು ಕರೆಕ್ಟ್ ಆಗಿರುವಂಥ ಒಂದು ಮುಚ್ಚಳ ಮುಚ್ಚಿಡಾಕತ್ತೇನೆ ರೀ. ಅದು ನಾನು ಟಿಫಿನ್ ಡಬ್ಬಿದು ಮುಚ್ಚಳ ಮುಚ್ಚಿಟ್ಟೇನಿ ರೀ. ಇವಾಗ ಅದನ್ನ ನೋಡಿರಿ, ಈಗ ತಿರುವಿ ಹಾಕ್ತೀನಿ ರೀ ಯಾವ ಥರ ಬರುತ್ತೆ ಅನ್ನೋದು. ಈಗ ಅದನ್ನು ಮುಚ್ಚಿಟ್ಟು ಬಿಡ್ಬೇಕ್ರಿ. ಮತ್ತು ಕರೆಕ್ಟ್ ಸೈಜು ಸಿಕ್ಕಾದ್ರೆ ನನಗೆ ಅದು ಟಿಫಿನ್ ಡಬ್ಬಿದ್ರಿ. ಹಾಗಾಗಿ ಭಾರಿ ಸೂಪರಾಗಿ ರೆಡಿ ಆಗ್ತಾವೆ ನೋಡಿರಿ. ಬನ್ ಥರ ರೆಡಿ ಆಗ್ತಾವ್ರಿ ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆಗ್ತದೆ. ನೀವು ಒಂದು ಸಲ ಟ್ರೈ ಮಾಡಿರಿ ಮನೆಯಲ್ಲಿ, ಖಂಡಿತವಾಗಿ ಟ್ರೈ ಮಾಡಿಕೊಡ್ರಿ. ಮಕ್ಕಳು ಕೂಡ ತುಂಬಾ ಖುಷಿಪಟ್ಟು ತಿಂತಾರೆ ನೋಡಿ. ನೋಡಿದರೆ ಗೊತ್ತಾಗುತ್ತೆ. ಒಂದು ಚಿಕ್ಕದು ಪಡ್ಡು ತಿನ್ನೋ ಬದಲು ನಾವು ಈ ಥರ ಒಂದು 2 ತಿಂದ್ರೆ ಸಾಕಾಗಿಬಿಡುತ್ತೆ ನೋಡಿ. ಆ ಥರ ಅಷ್ಟು ಪರ್ಫೆಕ್ಟಾಗಿ ರೆಡಿ ಆಗ್ತಾವೆ ನೋಡಿರಿ. ಇದು ಒಂಥರ ಹೊಸ ಅದಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಗುತ್ತೆ. ಯಾರೆಲ್ಲ ಮಾಡಿಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಫ್ರೆಂಡ್ಸ್. ನಿಮ್ಗೆ ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟರು, ಖುಷಿಯಿಂದ ತಿಂದರು. ಇವಾಗ ತೋರಿಸ್ತೀನಿ ನೋಡಿರಿ ಯಾವ ಥರ. ನೋಡಿ ಎಷ್ಟು ಚಂದ ನೋಡಿ, ಎಷ್ಟು ಸ್ಮೂತ್, ಭಾರಿ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿ ಆಗ್ಯದ್ರಿ, ಒಳಗೆ ಮಾತ್ರ ಸಾಫ್ಟಾಗಿ ಬಂದವ್ರಿ. ಭಾರಿ ಮಸ್ತ್ ರೀ. ವಯಸ್ಸಾದ ಅಜ್ಜಿಗಳೂ ಅಷ್ಟು ಖುಷಿಯಿಂದಾನೇ ತಿಂತಾರೆ ನೋಡ್ರಿ. ಆ ಥರ ರೆಡಿ ಆಗ್ಯಾವ್ರಿ. ಇನ್ನು ದೋಸೆ ಅಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ರೀ. ಇದು ಅಂತ ನೋಡಿರಿ ಅಷ್ಟು ಮಸ್ತ್ ರೀ. ಮೇಲ್ಗಡೆ ಕ್ರಿಸ್ಪಿ ಕಾಣ್ತದೆ ರೀ, ಒಳಗೆ ಸಾಫ್ಟ್ ರೀ. ನೋಡಿದರೆ ಕಾಣಿಸ್ತದೆ ನಿಮ್ಗೆ ಅಂದ್ಕೊಂಡೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅನ್ನೋದು ಕೂಡ ಇವಾಗ ಹಾಕ್ಕೊಡ್ತಾ ಇದ್ದೀನಿ ನೋಡಿರಿ. ಕೆಂಪು ಚಟ್ನಿ, ಈರುಳ್ಳಿ ಟೊಮೆಟೊ ಹಾಕ್ಬಿಟ್ಟು ಒಂದು ಕೆಂಪು ಚಟ್ನಿ ಮಾಡೀನಿ ರೀ. ಸೂಪರ್ ಆಗಿರುವಂಥ ಕಾಂಬಿನೇಷನ್ ರೀ. ಇವಾಗ ಸರ್ವ್ ಮಾಡಿ ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ರೀ. ಹಾಗೆ ಟಿಫಿನ್ ಡಬ್ಬಕ್ಕೂ ಆಯಿತು, ಮತ್ತು ಮನೆಯಲ್ಲಿ ಅಂದರೆ ಈಸಿ, ಕಡಿಮೆ ಸಮಯ ತೊಗೋತದ್ರಿ. ನಾವು ಮಾಡಿಟ್ರೆ ಪಟ ಆಗ್ತಾವ್ರಿ, ಏನು ಟೈಮ್ ತೊಗೊಂಡ್ರಿ ಜಾಸ್ತಿ. ನೋಡಿರಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಆಗ್ಯಾವ ನೋಡಿರಿ. ಒಂದೊಂದು ಇಡ್ಲಿ ಅದಂಗೆ ಆಗ್ಯಾವ, ದೊಡ್ಡ ಸೈಜಿನಾಗ. ಆ ಥರ ರೆಸಿಪಿ ಆಗ್ಯಾವ ನೋಡಿರಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವು ಒಂದು ಸಲ ಟ್ರೈ ಮಾಡಿ. ಸ್ಪಾಂಜ್ ಗಟ್ಟಲೆ ಆಗ್ಯಾವ ನೋಡಿರಿ, ಭಾರಿ ಮಸ್ತ್. ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಾದ್ರೆ ಅದನ್ನು ಹಾಕೋತೀನಿ ರೀ. ಪಟ ಹಾಕೊಂಡು ರೆಡಿ ಮಾಡ್ಕೊತೀನಿ ನೋಡಿರಿ. ನೋಡಿ ಫ್ರೆಂಡ್ಸ್, ದೊಡ್ಡ ಬಟ್ಲ ತುಂಬಾ ಆಗ್ಯಾವ ನೋಡಿರಿ. ಎಷ್ಟು ಚಂದ ಕಾಣಕತ್ತಾವ. ನಿಮಗೂ ಕೂಡ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಾನು ಜೀರಿಗೆ ನೀರು ಕಾಸ್ಕೊಂಡು ಕುಡಿತಾ ಇದ್ದೀನಿ ರೀ. ನಾರ್ಮಲ್ ನೀರು, ಬಿಸಿ ನೀರು ಮಾಡ್ಕೊಂಡು ಕುಡಿತಿದ್ದೆ. ಇವತ್ತು ಒಂದು ಸ್ವಲ್ಪ ಕೊಲೆಸ್ಟ್ರಾಲ್ ಅಂದರೆ ಹೊಟ್ಟೆ ಬೊಜ್ಜು ಜಾಸ್ತಿ ಇರೋದ್ರಿಂದ ನಾನು ಈಗ ಜೀರಿಗೆ ನೀರು ಕಾಸ್ಕೊಂಡು ಕುಡಿತಾ ಇದ್ದೀನಿ ರೀ. ನೋಡಿ ಫ್ರೆಂಡ್ಸ್, ಜಳಕ ಆಯಿತು, ಎಲ್ಲ ಆಯಿತು. ಇವಾಗ ನಾನು ತಿಂತಾಯಿದ್ದೀನಿ ನೋಡಿರಿ. ಯಾವ ಥರ ಆಗ್ಯಾವ ಅನ್ನೋದು ಕೂಡ ನಿಮ್ಗೆ ನಾನು ತೋರಿಸ್ತಾ